ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾನು ನಿಮಗೆ ಒಂದೊಳ್ಳೆ ಕಾರ್ ಎತ್ಕೊಂಡ್ಬಂದಿದ್ದೀನಿ. ಯಾವುದಪ್ಪ ಅಂದರೆ ಇಂಡಿಯಾದಲ್ಲೇ ತುಂಬ ಸೆಲ್ ಆಗ್ತಾ ಇರೋವಂತಹದ್ದು, ಪ್ಲಸ್ 5 ಸ್ಟಾರ್ ಸೇಫ್ಟಿ ರೇಟಿಂಗು, ಪ್ಲಸ್ ಬಜೆಟ್ ಫ್ರೆಂಡ್ಲಿ ಕಾರು, ಫ್ಯಾಮಿಲಿ ಓರಿಯೆಂಟೆಡು. ಸೊ ಆ್ಯಂಡ್ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದೇಸಿ ಬ್ರ್ಯಾಂಡು. ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ ಯಾವ ಕಾರ್ ಇರ್ಬೋದು ಅಂತ. ಸೊ ದಟ್ ಈಸ್ ಟಾಟಾ ನೆಕ್ಸಾನ್. ಇಗ್ನೋರ್. ಸೊ ದಟ್ ಈಸ್ ಟಾಟಾ ನೆಕ್ಸಾನ್. ತುಂಬ ಹಿಂದೆನೇ ರಿಲೀಸ್ ಆಗಿರೋವಂತಹ ಕಾರು. ಇವಾಗ ಎಂತಕ್ಕೆ ತೊಗೊಂಬಂದಿದ್ದೀನಿ ಅಂದರೆ, ನಮ್ಮ ಟಾಟಾದವರು ಈ ಕಾರಲ್ಲಿ ತುಂಬ ವೇರಿಯಂಟ್ಸ್ ಇಟ್ಬಿಟ್ಟಿದ್ದಾರೆ. ನಮ್ಮ ಜನಕ್ಕೆ ಶೋರೂಮ್ಗೆ ಹೋಗ್ತಿದ್ದಂಗೆ ಕನ್ಫ್ಯೂಷನ್ನು, ಯಾವ ಕಾರ್ ತೊಗೊಬೇಕು ಅಂತ, ಯಾವ ವೇರಿಯಂಟ್ ತೊಗೊಬೇಕು ಅಂತ. ಸೊ ಈ ನೆಕ್ಸಾನೇ ನೋಡೋದಾದರೆ ಇದರಲ್ಲಿ ನಮಗೆ ಮೊದಲನೇದಾಗಿ ಬೇಸ್ ವೇರಿಯಂಟ್ ಇದೆ, ಸ್ಮಾರ್ಟ್ ಇದೆ, ಸ್ಮಾರ್ಟ್ ಪ್ಲಸ್ ಎಸ್ ಇದೆ, ಆ್ಯಂಡ್ ಪ್ಯೂರ್ ಪ್ಲಸ್ ಎಸ್, ಕ್ರಿಯೇಟಿವ್ ಪ್ಲಸ್ ಎಸ್, ಕ್ರಿಯೇಟಿವ್ ಪ್ಲಸ್ ಪಿ ಎಸ್, ಆ್ಯಂಡ್ ಫಿಯರ್ಲೆಸ್ ಪ್ಲಸ್ ಎಸ್, ಫಿಯರ್ಲೆಸ್ ಪ್ಲಸ್ ಪಿ ಎಸ್, ಆ್ಯಂಡ್ ಡಾರ್ಕ್ ಎಡಿಷನ್. ಈ ಎಲ್ಲರ ಜೊತೆಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಪೆಟ್ರೋಲ್ ಆ್ಯಂಡ್ ಡೀಸೆಲ್, CNG, ಜೊತೆಗೆ 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್, 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್. ಸೊ ಇಷ್ಟೆಲ್ಲ ಕೇಳಿ ನಮ್ಮ ಜನಕ್ಕೆ ಕನ್ಫ್ಯೂಷನ್ ಆಗಿಬಿಡ್ತು ಯಾವ ವೇರಿಯಂಟ್ ತೊಗೊಬೇಕು ಅಂತ. ಸೊ ಇವತ್ತು ಇದನ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ನಾನು ನಿಮಗೆ ಒಂದು ಬಜೆಟ್ ಫ್ರೆಂಡ್ಲಿ ಆಗಿರುವಂಥ ಸಸ್ತಾ ಕಾರ್ ತೊಗೊಂಬಂದಿದ್ದೀನಿ. ದಟ್ ಈಸ್ ಸ್ಮಾರ್ಟ್ ಪ್ಲಸ್ ಎಸ್. ಸೊ ಬನ್ನಿ, ಈ ಕಾರಲ್ಲಿ ಏನೇನು ಫೀಚರ್ಸ್ ಇದೆ, ಆನ್ ರೋಡ್ ಪ್ರೈಸ್ ಎಷ್ಟಿದೆ, ಮೈಲೇಜ್, ಪವರ್ ಆ್ಯಂಡ್ ಓನರ್ಶಿಪ್ ರಿವ್ಯೂ. ಸೊ ಪ್ರತಿಯೊಂದೂ ಇನ್ ಡೀಟೇಲಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಫ್ರಂಟ್ ಲುಕ್ಕಿಗೆ ಬರೋದಾದರೆ ಇದರಲ್ಲಿ ನಿಮಗೆ LED ಹೆಡ್ಲೈಟ್ಸ್, LED ಇಂಡಿಕೇಟರ್ಸ್, ಫಾಗ್ ಲೈಟ್ಸ್ ಬರೋಲ್ಲ. ಬಟ್ ನನ್ನಂಗೆ ಕೇಳಿದ್ರೆ ಇದ್ರ ಅವಶ್ಯಕತೆ ಇಲ್ಲ. ಹೆಡ್ಲೈಟ್ಸೇ ಒಳ್ಳೆ ಥ್ರೋ ಇದೆ ಹೈವೇಲಿ, ಎಲ್ಲೇ ತೊಗೊಂಡೋಗಿ ಒಳ್ಳೆ ಸಫಿಷಿಯೆಂಟ್ ವಿಸಿಬಿಲಿಟಿ ಇದೆ. ಫಾಗ್ ಲೈಟ್ಸ್ ಅವಶ್ಯಕತೆ ಇಲ್ಲ. ಸೊ ಸಿಂಗಲ್ ಆರ್ನ್ ಬರುತ್ತೆ, ಪ್ರಿಟಿ ಡೀಸೆಂಟ್ ಆ್ಯಂಡ್ ಸಫಿಷಿಯೆಂಟ್. ಸೈಡ್ ಪ್ರೊಫೈಲ್ ನೋಡೋಕ್ಕೋದ್ರೆ ಎಲ್ಲ ವೇರಿಯಂಟಲ್ಲಿ ಯಾವ ಥರ ಇದೆಯಾ ಇದರಲ್ಲೂ ಅದೇ ಥರ ಇದೆ. ಮೇಜರ್ ಮಿಸ್ಸಿಂಗ್ ಅಂದರೆ ಇದರಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಬರೋಲ್ಲ, ನಾರ್ಮಲ್ ಸ್ಟೀಲ್ ವೀಲ್ಸ್ ಬರುತ್ತೆ. ಆ್ಯಂಡ್ ಟೈರ್ ಪ್ರೊಫೈಲ್ ಬಂದು 16 ಇಂಚ್. ವೀಲ್ ಕ್ಯಾಪು ಕಂಪ್ನಿ ಕಡೆಯಿಂದನೇ ಕೊಡ್ತಾರೆ, ನಾವೇನು ಎಕ್ಸ್ಟ್ರಾ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಏನು ನೀವು ನೋಡ್ತಾ ಇದ್ದೀರಲ್ಲ ಕ್ರೋಮ್ ಲೈನ್ಸು, ಇದೆಲ್ಲ ಎಕ್ಸ್ಟ್ರಾ ಆಕ್ಸೆಸರೀಸು. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋಕ್ಕೋದ್ರೆ ಇದರಲ್ಲಿ ನಿಮಗೆ 208 mm. ಇಂಡಿಯಾದಲ್ಲಿ ಯಾವುದೇ ಹಳ್ಳ ಗುಂಡಿಗೆ ಇಳಿಸೋ ಗುರು ತಲೆನೋವಿಲ್ಲ. ಆ್ಯಂಡ್ ಒನ್ ಮೋರ್, ಇದರಲ್ಲಿ ನಾರ್ಮಲ್ ಆ್ಯಂಟೆನಾ ಬರುತ್ತೆ. ಸಿಟಿ ಈಚೆ ಹೋಗಿ ಎಲ್ಲೇ ಹೋಗಿ ರೇಡಿಯೋ ಸಿಗ್ನಲ್ ಚೆನ್ನಾಗಿ ಕ್ಯಾಚ್ ಮಾಡುತ್ತೆ. ಬ್ಯಾಕ್ ಪ್ರೊಫೈಲ್. ಸೊ ಹಳೇ ನೆಕ್ಸಾನಲ್ಲಿ ತುಂಬ ಜನಕ್ಕೆ ಕಂಪ್ಲೇಂಟ್ ಇದ್ದಿದೆ ಬ್ಯಾಕ್ ಲುಕ್, ಇನ್ ದ ಸೆನ್ಸ್ ಕಾರ್ದು ಬ್ಯಾಕ್ ಲುಕ್ಕು. ಸೊ ಈ ಕಾರಲ್ಲಿ ಅದನ್ನು ಸಾರ್ಟ್ ಔಟ್ ಮಾಡಿದ್ದಾರೆ. ತುಂಬ ಸಖತ್ ಎಲಿಗೆಂಟ್ ಆಗಿದೆ. LED ಬ್ಯಾಕ್ ಲೈಟ್ಸ್ ಬರುತ್ತೆ. ಇದು ಕನೆಕ್ಟೆಡ್ ಬರೋಲ್ಲ, ಜಸ್ಟ್ ಹೈಯರ್ ವೇರಿಯಂಟ್ಸಲ್ಲಿ ಮಾತ್ರ ಬರುತ್ತೆ. ಬಟ್ ಅದರ ರಿಫ್ಲೆಕ್ಟರ್ ಇದೆ. ಸೊ ನೈಟಲ್ಲೂ ಡೇಯಲ್ಲೂ ತುಂಬ ವಿಸಿಬಿಲಿಟಿ ಚೆನ್ನಾಗಿದೆ ಬ್ಯಾಕ್ ಲೈಟಲ್ಲಿ. ಸೊ ಪ್ಲಸ್ ರಿವರ್ಸ್ ಕ್ಯಾಮ್ರಾ ಬಂದು ಆಕ್ಸೆಸರೀಸ್ ಇವ್ರು ಹಾಕ್ಸ್ಕೊಂಡಿರೋದು. ಸೊ ನಿಮ್ಗೊಂದು ಅರೌಂಡ್ ಶೋರೂಮಲ್ಲೇ ಒಂದು 6000 ಇಸ್ಕೋತಾರೆ. ಇಸ್ಕೊಂಡು ಒಳ್ಳೆ HD ಕ್ಯಾಮ್ರಾ ಇದೆ, HD ಬ್ಯಾಕ್ ಕ್ಯಾಮ್ರಾ, ಅದು ಒಳ್ಳೆ ಕ್ಲಾರಿಟಿ ಇದೆ. ಆ್ಯಂಡ್ ಎಕ್ಸಾಸ್ಟು. ಸೊ ನಿಮಗೆ ಬೂಟ್ ಸ್ಪೇಸ್ ಆಮೇಲೆ ತೋರಿಸ್ತೀನಿ, ಲಾಕ್ ಆಗಿದೆ. ಸೈಡ್ ಪ್ರೊಫೈಲ್ ಹಿಂಗೆ ಕಾಣಿಸುತ್ತೆ. ಸೈಡಿಂದ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಗುರು. ಕಾರ್ ಲುಕ್ಸ್ ಬಗ್ಗೆ, ಎಕ್ಸ್ಟೀರಿಯರ್ಸ್ ಬಗ್ಗೆ ನಂದಂತೂ ನೋ ಕಂಪ್ಲೇಂಟ್ಸ್. ಫಿದಾ, ಕಾಸಿಗೆ ವರ್ತ್ ಆಗಿದೆ. ಸೊ ಬನ್ನಿ, ಬೂಟ್ ಸ್ಪೇಸ್ನ ಓಪನ್ ಮಾಡ್ತೀನಿ ರೀ. ಬೂಟ್ ಸ್ಪೇಸ್ ಓಪನ್ ಮಾಡೋಕ್ಕೆ ಸಪ್ರೇಟ್ ಇಲ್ಲೊಂದು ಬಟನ್ ಇದೆ, ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಇದು ಬಂದು ಆ್ಯಕ್ಚುಲಿ ಒನ್ ಆಫ್ ದ ಫ್ಯಾಮಿಲಿ ಓರಿಯೆಂಟೆಡ್ ಕಾರು. ಸೊ ಫ್ಯಾಮಿಲಿ ಓರಿಯೆಂಟೆಡ್ ಕಾರ್ ಅಂದರೆ ನಮಗೆ ಫಸ್ಟ್ ಮೇನ್ ಬೇಕಾಗೋದೇ ಬೂಟ್ ಸ್ಪೇಸ್. ಬೂಟ್ ಸ್ಪೇಸು ತುಂಬ ಸಫಿಷಿಯೆಂಟ್ ಆಗಿದೆ. 380+ ಲೀಟರ್ಸ್ ಏನೋ ಇದೆ. ಆರಾಮಾಗಿ 3-4 ಜನ ನಿಮ್ಮ ಲಗೇಜ್ನ ಕ್ಯಾರಿ ಮಾಡ್ಬೋದು. ಇಲ್ಲೊಂದು ಲೈಟ್ಸ್ ಇದೆ. ನೀವೇನಾದ್ರು ಕ್ಯಾಂಪ್ ಹಾಕಿದ್ರೆ ಆ ಲೈಟ್ಸು ನಿಜ ಯೂಸ್ ಆಗೋಲ್ಲ, ವೇಸ್ಟ್ ಅದು. ಅದೆಂತ ಕಲ್ಲು ಕೊಟ್ಟಿದ್ದಾರೋ ನನಗಂತೂ ಗೊತ್ತಿಲ್ಲ. ಸೊ ಕ್ಲೋಸ್ ಮಾಡೋಣ ಬನ್ನಿ. ಪ್ಯಾಸೆಂಜರ್ ಸೀಟ್ ಕಂಫರ್ಟಿಂಗ್ ಇದೆ, ಚೆಕ್ ಮಾಡೋಣ. ಸೊ ಹಿಂಗೆ ಕಾಣಿಸುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ಅಷ್ಟೇ, ಸೀಟ್ ಕವರ್ ನಿಮ್ಗೆ ಆ್ಯಕ್ಚುಲಿ ಫ್ಯಾಬ್ರಿಕ್ಸ್ ಬರುತ್ತೆ. ಇದು ಲೆದರ್ ಕಂಪ್ನಿಲಿ ಹಾಕ್ಸ್ಕೊಂಡಿರೋದು. ಸೊ ಇದಕ್ಕೊಂದು ಅರೌಂಡ್ 5000 ಏನೋ ಚಾರ್ಜ್ ಮಾಡ್ತಾರೆ. ಕುತ್ಕೊಳ್ಳೋಣ. ಲೆಗ್ ರೂಮ್ ಪ್ರಿಟಿ ಡೀಸೆಂಟ್. ಅಂಡರ್ ಟೈ ಸಪೋರ್ಟ್ ಪರವಾಗಿಲ್ಲ, ಚೆನ್ನಾಗಿದೆ. ಈ ವೇರಿಯಂಟಲ್ಲಿ ನಿಮಗೆ AC ಬರೋಲ್ಲ. ಆ್ಯಂಡ್ ಸೆಂಟರ್ ಆಮ್ರೆಸ್ಟು ಕೂಡ ಬರೋಲ್ಲ. 2 ಹೆಡ್ರೆಸ್ಟ್ ಇದೆ. ಸೆಂಟ್ರಾಗಿ ಕುತ್ಕೊಂಡವ್ರಿಗೆ ಹೆಡ್ರೆಸ್ಟ್ ಇಲ್ಲ, ಯಾಕಂದ್ರೆ ಅವ್ರಿಗೆ ತಲೆ ಇರೋಲ್ಲ ಅಂತ ಟಾಟಾದವರು ಅಂದ್ಕೊಂಬಿಟ್ಟಿದ್ದಾರೆ.
ಸೊ ಏರ್ ಬ್ಯಾಗ್, ಸೊ ನೀವು ಯಾವುದೇ ವೇರಿಯಂಟ್ ತೊಗೊಳ್ಳಿ, ಸೊ ಬೈ ಡಿಫಾಲ್ಟ್ ನಿಮಗೆ 6 ಏರ್ ಬ್ಯಾಗ್ಸ್ ಬರುತ್ತೆ. ಸೊ ಸೇಫ್ಟಿ ಬಗ್ಗೆ ಅಂತೂ ಕಾಂಪ್ರಮೈಸೇ ಆಗಿಲ್ಲ ಇವರು. ಸೊ ಇಲ್ಲೊಂದು ಏರ್ ಬ್ಯಾಗ್ ಇದೆ ನೋಡಿ, ಕಣ್ಣು ಹಾಕಿದ ಕಡೆ ಎಲ್ಲ ಏರ್ ಬ್ಯಾಗು. ಏನು ಟಾಟಾದವ್ರು ಏರ್ ಬ್ಯಾಗ್ನ ಬಲೂನ್ ಅಂದ್ಕೊಂಬಿಟ್ಟವ್ರೆ ಹಿಂಗೆ, ಜಸ್ಟ್ ಕಿಡಿಂಗ್. ಸೊ ಹಿಂದೆ ಕೂತ್ಕೊಂಡ್ರೆ ಈ ಥರ ಕಾಣಿಸುತ್ತೆ. ಸೆಂಟ್ರ್ ಸೀಟ್ ನೋಡೋಣ, ಲೈಟಾಗಿ ಒಂದು ಬಂಪ್ ಇದೆ ಇಲ್ಲಿ. ಸೊ ಸೆಂಟ್ರಾಗಿ ಕೂತ್ಕೊಂಡವ್ರಿಗೆ ಓಕೆ, ನಾಟ್ ಬ್ಯಾಡ್, ಕಂಫರ್ಟಬಲ್ ಆಗಿದೆ. ಸೊ ಕಂಪ್ಲೀಟ್ಲಿ ಬ್ಲ್ಯಾಕ್ಡ್ ಔಟ್. ಸೊ ಎಲ್ಲ ಆರ್ಟ್ ಪ್ಲಾಸ್ಟಿಕ್ಕು. ಇದರಲ್ಲಿ ನಿಮಗೆ 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಬರೋದು, ಪ್ಲಸ್ ಒಂದು ರಿವರ್ಸ್ ಕ್ಯಾಮ್ರಾ, ಒಂದು ರಿವರ್ಸ್ ಗೇರು. ಆ್ಯಂಡ್ ಒನ್ ಮೋರ್ ಥಿಂಗ್, ಇದರಲ್ಲಿ ರೈಡಿಂಗ್ ಮೋಡ್ಸ್ ಇದೆ. ಸೊ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಆ್ಯಂಡ್ ಫಿಸಿಕಲ್ ಹ್ಯಾಂಡ್ ಬ್ರೇಕ್. ಸೊ ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ ಗುರು. ಇವಾಗೆಲ್ಲ ಕಂಪ್ನಿಯವ್ರು ಏನು ಮಾಡ್ತಿದ್ದಾರೆ ಅಂದರೆ ಎಲೆಕ್ಟ್ರಿಕಲ್ ಹ್ಯಾಂಡ್ ಬ್ರೇಕ್ ಹೋಗ್ತಿದ್ದಾರೆ. ಅದರಲ್ಲಿ ಸಿಕ್ಕಾಪಟ್ಟೆ ಡಿಸ್ಅಡ್ವಾಂಟೇಜಸ್ ಇದೆ. ಏನು ಡಿಸ್ಅಡ್ವಾಂಟೇಜಸ್ ಇದೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇದರಲ್ಲಿ ನಿಮಗೆ ಫಿಸಿಕಲ್ ಹ್ಯಾಂಡ್ ಬ್ರೇಕ್ ತುಂಬ ಒಳ್ಳೆಯ ವಿಷಯ. ಒನ್ ಮೋರ್ ಥಿಂಗ್, ಮೇಜರ್ ಮಿಸ್ಸಿಂಗ್, ಹಿಂದೆ ನಿಮಗೆ ಸ್ಪೀಕರ್ಸ್ ಬರೋಲ್ಲ. ಈ ಕಾರಲ್ಲಿ ನಿಮಗೆ ಬರೋದೇ 2 ಸ್ಪೀಕರ್ಸ್, ಅದು ಮುಂದೆ ಡೋರಲ್ಲಿ ಮಾತ್ರ ಇರುತ್ತೆ. ಹಿಂದೆ ಡೋರಲ್ಲಿ ನಿಮಗೆ ಸ್ಪೀಕರ್ಸ್ ಬರೋಲ್ಲ. ನನ್ನನ್ನು ಕೇಳಿದ್ರೆ ಕೊಡ್ಬೋದಿತ್ತು, ಬಟ್ ಅಗೇನ್ ಕಾಸ್ಟ್ ಕಟ್ಟಿಂಗ್ ಕೊಟ್ಟಿಲ್ಲ. ನೀವು ಬೇಕಾದ್ರೆ ಹಾಕ್ಸ್ಕೊಳ್ಳಿ. ಸೊ ಈ ಕಾರಲ್ಲಿ ಮುಂದೆ 2 ಸ್ಪೀಕರ್ಸ್ ಮಾತ್ರ ಇದೆ, ಪ್ರಿಟಿ ಡೀಸೆಂಟ್. ಸೌಂಡ್ ಕ್ವಾಲಿಟಿ ಅಂತೂ ಮುಂದೆ ಕೂತೋಗಿ ತುಂಬ ಸಖತ್ತಾಗಿದೆ. ಹಿಂದೆ ಕೂತವ್ರಿಗೂ ಚೆನ್ನಾಗಿದೆ, ಬಟ್ ಸ್ವಲ್ಪ ಕಡಿಮೆ ವಾಲ್ಯೂಮ್ ಥರ ಫೀಲ್ ಆಗುತ್ತೆ ಅಷ್ಟೇ. ಸೊ ಬನ್ನಿ ನೆಕ್ಸ್ಟ್ ಕೋ ಪ್ಯಾಸೆಂಜರ್ ಸೀಟ್ ಕಂಫರ್ಟ್ ಹೆಂಗಿದೆ ಚೆಕ್ ಮಾಡೋಣ. ಸೊ ಕೋ ಪ್ಯಾಸೆಂಜರ್ ಸೀಟ್ ಲೆಗ್ ರೂಮ್ ಅಂತೂ ಮುಕ್ಲಾರ ಇದೆ ಗುರು, ತಲೆ ಕೆಡ್ಸ್ಕೊಳಂಗೆ ಇಲ್ಲ. ಅಂಡರ್ ಟೈ ಸಪೋರ್ಟೂ ಸೂಪರ್ ಆಗಿದೆ. ಆ್ಯಂಡ್ ಮಿರರ್, ನಿಮ್ಗೆ ಹೇಳ್ಬೇಕಿತ್ತು, ಇದರಲ್ಲಿ ನೀವು ಸಣ್ಣ ಮಿರರ್ ನೋಡ್ತಾ ಇದ್ದೀರಲ್ಲ, ಆ ಕಡೆ ಈ ಕಡೆ ಇದೆಲ್ಲ ಆಕ್ಸೆಸರೀಸು ಇವ್ರು ಹಾಕ್ಸ್ಕೊಂಡಿರೋದು. ಸೊ ನನ್ನನ್ನು ಕೇಳಿದರೆ ಪ್ಲೀಸ್ ನೀವು ಹಾಕ್ಸ್ಕೊಳ್ಳಿ. ಅದರ ಆಕ್ಸೆಸರಿ ಶೋರೂಮ್ಗೆ ಅಥವಾ ಶಾಪಿಗೆ ಹೋದರೆ ಅದರಿಂದ ತುಂಬ ಅಡ್ವಾಂಟೇಜಸ್ ಇದೆ. ಸೊ ನೆಕ್ಸ್ಟ್ ಇದರಲ್ಲಿ ನಿಮಗೆ ಮ್ಯಾನ್ಯುವಲ್ IR-ಡಿಮಿಂಗ್ ಮಿರರ್ಸ್ ಇದೆ, LED ಲೈಟ್ಸ್ ಇದ್ದಾವೆ. ಅಕಸ್ಮಾತ್ ನೀವು IPS UPSC ಪ್ರಿಪೇರ್ ಆಗ್ತಾ ಇದ್ದೀರಂದರೆ ಕಾರಲ್ಲೇ ಲೈಟ್ ಆನ್ ಮಾಡ್ಕೊಂಡು ಓದ್ಬೋದು. ಜಸ್ಟ್ ಕಿಡಿಂಗ್. ಆ್ಯಂಡ್ ಸನ್ ರೂಫ್. ಸೊ ಆ್ಯಸ್ ಐ ಮೆನ್ಷನ್ಡ್, ಇದು ಬಂದು ಸ್ಮಾರ್ಟ್ ಪ್ಲಸ್ ಎಸ್ ಸ್ಟ್ಯಾಂಡ್ಸ್ ಫಾರ್ ಸನ್ ರೂಫ್. ಸೊ ಸನ್ ರೂಫ್ ಇದೆ, ಬೇಕಾದ್ರೆ ಇದನ್ನು ಮೂನ್ ರೂಫ್ ಆಗೋ ಕನ್ವರ್ಟ್ ಮಾಡ್ಕೊಬೋದು ನೀವು. ಜಸ್ಟ್ 1 ಟಚ್ 1 ಪುಲ್. ಸೊ ಪ್ರಿಟಿ ಡೀಸೆಂಟ್, ಚೆನ್ನಾಗಿದೆ. ನೆಕ್ಸ್ಟ್ ಅಗೇನ್ 1 ಪುಲ್, ಸೂಪರ್. ಇದನ್ನು ನಾವೇ ಮ್ಯಾನ್ಯುವಲಿ ಕ್ಲೋಸ್ ಮಾಡಬೇಕು. ಸೊ ಬನ್ನಿ ಇನ್ನು ಡ್ರೈವರ್ ಸೀಟ್ ಹೆಂಗಿದೆ ಕಂಫರ್ಟ್ ಚೆಕ್ ಮಾಡೋಣ. ಸೊ ಡ್ರೈವರ್ ಸೀಟ್ ವೆರಿ ಇಂಪಾರ್ಟೆಂಟ್. ಸೊ ಡ್ರೈವರ್ ಸೀಟಲ್ಲಿ ಹಿಂಗೆ ಕಾಣಿಸುತ್ತೆ. ಬನ್ನಿ ಕೀ ಆನ್ ಮಾಡೋಣ. ಕಂಪ್ಲೀಟ್ಲಿ LED ಸ್ಕ್ರೀನ್ ಇದು. ನಾರ್ಮಲ್ ರೇಡಿಯೋ ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ತೋರಿಸಿಲ್ಲ ಅಲ್ಲ. ರಿವರ್ಸ್ ಕ್ಯಾಮ್ರಾ ನಿಜ ಹೇಳ್ತೀನಿ ಗುರು, ಸಖತ್ ಕ್ಲಿಯರ್ ಆಗಿದೆ, ಒಳ್ಳೆ ಕ್ಲಾರಿಟಿ ಇದೆ. ಸೊ ಶೋರೂಮಲ್ಲೇ ಹಾಕ್ಕೊಡ್ತಾರೆ. ಸೊ ಯಾರು ಈ ವೇರಿಯಂಟ್ ತೊಗೋತಾರೆ ರಿವರ್ಸ್ ಕ್ಯಾಮ್ರಾ ಶೋರೂಮಲ್ಲೇ ಹಾಕ್ಸಿ. ಸೊ ಡನ್. ಇಲ್ಲಿ ನಿಮಗೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್, ಇದು ಮ್ಯೂಟ್ ಮಾಡ್ಬೋದು. ಪ್ಯಾರಲಲ್ಲಿನ ಬ್ಲೂಟೂತ್ ಕನೆಕ್ಟ್ ಆಗಿದ್ರೆ ಕಾಲ್ನ ರಿಸೀವ್ ಮಾಡೋಕ್ಕೆ, ಕಾಲ್ನ ಡಿಕ್ಲೈನ್ ಆ್ಯಂಡ್ ವಾಯ್ಸ್ ಕಮೆಂಟ್ ಇದೆ. ಬ್ಲೂಟೂತ್ ಕನೆಕ್ಟ್ ಲೈಕ್ ಸ್ವಿಚ್ ಮಾಡೋದು, AM FM ಬ್ಲೂಟೂತ್. ಸೊ 3 ಸ್ವಿಚ್ ಮಾಡ್ಬೋದು. ಆ್ಯಂಡ್ ವಾಯ್ಸ್ ಕಮೆಂಟ್ ಇದೆ ಗುರು, ಚೆಕ್ ಮಾಡೋಣ. ಟಾಟಾ ಓಪನ್ ಸನ್ ರೂಫ್, ಇನ್ಸ್ಟಾಲಿಂಗ್ ವಾಯ್ಸ್. ओपन आइए। सो देसी ब्रांड दो मेजर प्रॉब्लम्स मैं बैलेंस को बाएं दाएं और बीच में सेट कर सकती हूं। आपको कहां सेट करना है? यहां पर टाटा ओपन सनरूफ। आप बैलेंस को किधर सेट करना चाहते हैं? आई तो बड़ा प्लीज ओवर कुड यू प्लीज देसी ब्रांड प्रॉब्लम टाटा ಇದು ನೋಡಿ ನೀವು ಬಿಚ್ ಇದೆ ಇಂಪ್ರೂವ್ಮೆಂಟ್ಸ್ ಮಾಡಿ. ಸೊ ಬನ್ನಿ ಕೀ ಆನ್ ಮಾಡೋಣ. ಡ್ರೈವಿಂಗ್ ಸೀಟ್ ಅಂತೂ ತುಂಬ ಕಂಫರ್ಟಬಲ್ ಆಗಿದೆ. ಬನ್ನಿ ಬಾನೆಟ್ ಚೆಕ್ ಮಾಡೋಣ. ಸೊ ಇಂಜಿನ್ ಸೌಂಡ್ ಈ ಥರ ಕೇಳಿಸುತ್ತೆ, ಪ್ರಾಪರ್ ಟಾಟಾ ಇಂಜಿನ್. ಸೊ ಸ್ಮೂತ್ನೆಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ನೀವು ಇದರಲ್ಲಿ. ಸೊ ವೈಬ್ರೇಷನ್ಸ್ ಇದ್ದೇ ಇರುತ್ತೆ. ಸೊ ಐ ಥಿಂಕ್ ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆ ಅನಿಸುತ್ತೆ. ಸೊ 118
ಅರೌಂಡ್ 118 ಆರ್ 120 ಪವರ್ ಇದೆ, ಹಾರ್ಸ್ ಪವರು, ಪ್ಲಸ್ 170 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಇದೆ. ನನ್ನನ್ನು ಕೇಳಿದ್ರೆ ಈ ಪವರು ಮೋರ್ ದೆನ್ ಸಫಿಷಿಯೆಂಟು. ನೀವು ಹೈವೇಲೆ ತೊಗೊಂಡೋಗಿ, ಸಿಟಿಗೆ ತೊಗೊಂಡೋಗಿ, ವಿಲೇಜ್ ರೋಡಿಗೆ ಎತ್ಕೊಂಡೋಗಿ ತುಂಬ ಸಫಿಷಿಯೆಂಟ್ ಆಗಿದೆ. ಸೊ ಇದರಲ್ಲಿ ನಾನು ಮೊದಲೇ ಮೆನ್ಷನ್ ಮಾಡ್ದಂಗೆ 3 ರೈಡಿಂಗ್ ಮೋಡ್ಸ್ ಇದೆ. ಒಂದು ಬಂದು ಸಿಟಿ ಆ್ಯಂಡ್ ಎಕಾನಮಿ ಆ್ಯಂಡ್ ಸ್ಪೋರ್ಟ್ಸ್ ಮೋಡ್ ಇಲ್ಲೇ ಇದೆ ನೋಡಿ. ಸೊ ನೀವೇನಾದ್ರು ಹೈವೇಲಿ ಕ್ರೂಸ್ ಮಾಡ್ತಾಯಿದ್ದೀರಾ ಅಂದರೆ ಎಕಾನಮಿ ಹಾಕ್ಕೊಳ್ಳಿ, ಒಳ್ಳೆ ಪವರ್ ಬರುತ್ತೆ, ಒಳ್ಳೆ ಮೈಲೇಜ್ ಇರುತ್ತೆ. ನಾನು ಚೆಕ್ ಮಾಡಿರೋಂಗೆ ಹೈವೇಲಿ ನೀವು ಎಕಾನಮಿ ಹಾಕ್ಕೊಂಡು ಓಡಿಸಿದ್ರೆ ಮಿನಿಮಮ್ ನಿಮ್ಗೆ ಒಂದು 21-22 ಬಂದೇ ಬರುತ್ತೆ, ನೋ ಡೌಟ್ಸ್. ಲೈಕ್ 80-100 ಈ ಮಧ್ಯದಲ್ಲಿ ಕ್ರೂಸ್ ಮಾಡಬೇಕು, ನಾಟ್ ಮೋರ್ ದೆನ್ 100, ನಾಟ್ ಲೆಸ್ ದೆನ್ 80. ಆ್ಯಂಡ್ 2000 RPM ಮೇಲೆ ರೆವ್ ಮಾಡಬಾರ್ದು ಗಾಡಿನ. ನೀವು ಇಷ್ಟೆಲ್ಲ ಕಂಡೀಷನ್ನ ಮೇಂಟೈನ್ ಮಾಡಿದ್ರೆ ಆರಾಮಾಗಿ ನಿಮಗೆ ಮಿನಿಮಮ್ 20-21 ಬಂದೇ ಬರುತ್ತೆ. ಸೊ ಸಿಟಿಲಿ ನಿಮಗೆ ಅರೌಂಡ್ 13 or 12 ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಸ್ಪೋರ್ಟ್ಸ್ ಮೋಡ್ಗೆ ಹಾಕ್ಕೊಂಡ್ರೆ ನಾನು ಹೇಳ್ತೀನಿ ಕೇಳಿ, ಒಳ್ಳೆ ಪವರ್ ಫೀಲ್ ಮಾಡ್ಬೋದು. ನಿಮಗೆ ಆಕ್ಸಿಲರೇಟರ್ ಟಚ್ ಮಾಡ್ತಿದ್ದಂಗೆ 2000 ಮೇಲೆ ರೆವ್ ಆಗುತ್ತೆ, ಟರ್ಬೋ ಓಪನ್ ಆಗುತ್ತೆ. ಸೊ ನಾನು ನಿಮಗೆ ತೋರಿಸ್ದಂಗೆ ಇದು ಬಂದು ಪೆಟ್ರೋಲ್ ಟರ್ಬೋ ರೆವಟ್ರಾನ್ ಇಂಜಿನ್. ಸೊ ಇದೆ ನೋಡಿ ಟರ್ಬೋ ಇದು. ಸೊ 2000 ಮೇಲೆ ನೀವು ಆಕ್ಸಿಲರೇಟರ್ನ ಕಿಕ್ಕಿಂಗ್ ಮಾಡ್ತಿದ್ದಂಗೆ ಟರ್ಬೋ ಓಪನ್ ಆಗುತ್ತೆ. ಸೊ ಒಳ್ಳೆ ಪವರ್ ಇದೆ ಗುರು, ಪವರ್ ಬಗ್ಗೆ ನೋ ಕಾಂಪ್ರಮೈಸ್. ಬನ್ನಿ ಈ ಕಾರಲ್ಲಿ ಸ್ಟೇರಿಂಗ್ ರೆಸ್ಪಾನ್ಸ್ ಹೆಂಗಿದೆ ಚೆಕ್ ಮಾಡೋಣ. ತೊಳಿರಿ, ಕ್ಲಚ್ಚು ಹಾಕಿ ಗೇರ್ಗೆ ಕೊಡಿ, ಎಕ್ಸ್ಲೇಟ್ರು, ಸೀಟ್ ಬೆಲ್ಟ್ ತುಂಬ ಸಕ್ಕತ್ತಾಗಿದೆ ಗುರು. ರೈಡಿಂಗ್, ಸಸ್ಪೆನ್ಷನ್, ಸ್ಟೇರಿಂಗ್ ತುಂಬ ಚೆನ್ನಾಗಿದೆ. ಸಸ್ಪೆನ್ಷನ್ನೇ ಆಗಲಿ ಆ್ಯಂಡ್ ಸ್ಟೇರಿಂಗು, ಸಸ್ಪೆನ್ಷನ್ನು ತುಂಬ ಸಾಫ್ಟು ಇಟ್ಟಿಲ್ಲ, ತುಂಬ ಸ್ಟಡಿಯಾಗೂ ಇಟ್ಟಿಲ್ಲ. ಇಂಡಿಯನ್ ರೋಡ್ಸಿಗೆ ಕರೆಕ್ಟಾಗಿ R&D ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಸ್ಟೇರಿಂಗ್ ಬಗ್ಗೆ ಮಾತಾಡೋದಾದರೆ ಬೆಣ್ಣೆ ಅಂದ್ಕೊಳ್ಳಿ, ಸ್ಟೇರಿಂಗ್ ಬಗ್ಗೆ 2 ಮಾತಿಲ್ಲ. ನಾನು ತುಂಬ ಕಾರ್ ಓಡಿಸಿದ್ದೀನಿ, ಬಟ್ ಇಷ್ಟು ಬಟರ್ ಸ್ಮೂತ್ ನನಗೆ ಯಾವ ಕಾರಲ್ಲೂ ಫೀಲ್ ಆಗಿಲ್ಲ. ಟಾಟಾ ರಿಯಲಿ ವೆಲ್ ಡನ್. ಸೊ ಬನ್ನಿ, ಇಲ್ಲೊಂದು ಆಫ್ ರೋಡಿಂಗ್ ಇದೆ, ಸೊ ಚೆಕ್ ಮಾಡೋಣ ಸಸ್ಪೆನ್ಷನ್ ಹೆಂಗಿದೆ ಅಂತ. ಬಾಂಡ್ ನಾಟ್ ಬ್ಯಾಡ್ ಗುರು, ನಾಟ್ ಬ್ಯಾಡ್ ಅನ್ನೋಕ್ಕಿಂತ ತುಂಬ ಸಕ್ಕತ್ತಾಗಿದೆ ಸಸ್ಪೆನ್ಷನ್. ಸೊ ಫೈನಲ್ ಕನ್ಕ್ಲೂಷನ್, ಯಾರು ಈ ಕಾರ್ನ ತೊಗೊಬೇಕು? ಸೊ ಒಂದೊಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಕಾರ್ ನೋಡ್ತಾ ಇದ್ದೀರಾ, ಜೊತೆಗೆ ನಿಮಗೆ ಸೇಫ್ಟಿ ಮ್ಯಾಟರ್ಸ್ ಆಗುತ್ತೆ, ಜೊತೆಗೆ ಯಾರು ಬಡ್ಜೆಟ್ ಫ್ರೆಂಡ್ಲಿ ಕಾರ್ ಲೈಕ್ ಅರೌಂಡ್ 10 or 11 lakhs. ಸೊ ನೀವು ಯಾರು ಆ ಬಡ್ಜೆಟಲ್ಲಿ ಒಂದು ಕಾರ್ ನೋಡ್ತಾ ಇದ್ದೀರಾ, ಕಣ್ಣು ಮುಚ್ಕೊಂಡು ಈ ವೇರಿಯಂಟ್ ತೊಗೊಳ್ಳಿ. ಸ್ಮಾರ್ಟ್ ಪ್ಲಸ್ ಎಸ್, ಒಂದು ರೈಡಿಂಗಿಗೆ ಏನೇನು ಫೀಚರ್ಸ್ ಬೇಕೋ ಸಫಿಷಿಯೆಂಟಾಗಿ ಕೊಟ್ಟಿದ್ದಾರೆ. ಮೈಲೇಜು ಇದೆ, ಸೇಫ್ಟಿ ಬಗ್ಗೆ ಅಂತ ಮಾತಾಡೋಂಗಿದೆ, ಆಲ್ರೆಡಿ ನಿಮ್ಗೆ ಗೊತ್ತಿದೆ ಟಾಟಾ ಕಂಪ್ನಿ ಬಗ್ಗೆ. ಸೊ ರೈಡಿಂಗ್ ಕಂಫರ್ಟು ಅಷ್ಟೇ, ನಾವು ಆಲ್ರೆಡಿ 7000 ಸಮಥಿಂಗ್ ಓಡಿಸಿದ್ದೀವಿ ಈ ಕಾರಲ್ಲಿ, ತುಂಬ ಚೆನ್ನಾಗಿದೆ. ನಿಮಗೆಲ್ಲೂ ಲೈಕ್ ಪವರ್ ಲ್ಯಾಕ್ ಫೀಲ್ ಆಗೋಲ್ಲ. ನಾನು ಹೇಳ್ದಂಗೆ ಸ್ಪೋರ್ಟ್ಸ್ ಮೋಡ್ಗೆ ಹಾಕ್ಕೊಬೇಕು. ನೀವು ಎಕಾನಮಿಲಿ ಪವರ್ ಸ್ವಲ್ಪ ಕಡಿಮೆನೇ ಫೀಲ್ ಆಗುತ್ತೆ, ಬಟ್ ಮೈಲೇಜ್ ಇಂಪ್ರೂವ್ಮೆಂಟ್ ಇದೆ. ಸೊ ನಿಮಗೆ ಪವರ್ ಬೇಕು ಅಂದರೆ ಸ್ಪೋರ್ಟ್ಸ್ ಮೋಡಲ್ಲಿ ಹಾಕ್ಕೊಂಡ್ರೆ ತುಂಬ ಸಫಿಷಿಯೆಂಟ್ ಆಗಿದೆ ಪವರು. ಹೈವೇಲು ಅಷ್ಟು ಆರಾಮಾಗಿ 130-140 ಎಲ್ಲ ಕಣ್ಣು ಮುಚ್ಕೊಂಡು ಕ್ರೂಸ್ ಮಾಡ್ಬೋದು. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸು ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ, ಇಂಡಿಯಾದಲ್ಲಿ ನೀವು ಕಾರ್ ತೊಗೊಳೋ ಮೊದಲನೇ ನೋಡಬೇಕಾಗಿದೆ ಗ್ರೌಂಡ್ ಕ್ಲಿಯರೆನ್ಸು. ಯಾಕಂದ್ರೆ ನಮ್ಮ ಇಂಡಿಯನ್ಸ್ ರೋಡ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಒಂದೊಳ್ಳೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಓರಿಯೆಂಟೆಡ್ ಕಾರ್ ನೋಡ್ತಾ ಇದ್ದೀರಾ, ಬಡ್ಜೆಟ್ ಫ್ರೆಂಡ್ಲಿ ಕಾರ್ ನೋಡ್ತಾ ಇದ್ದೀರಾ ಅಂದರೆ ಕಣ್ಣು ಮುಚ್ಕೊಂಡು ಎಲ್ಲರೂ ಸ್ಮಾರ್ಟ್ ಪ್ಲಸ್ ಎಸ್ಗೆ ಹೋಗಿ. ಸೊ ಇದನ್ನ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಕಾರ್, ಇಂಡಿಯನ್ ಬಡ್ಜೆಟ್ ಫ್ರೆಂಡ್ಲಿ ಕಾರ್ನ ಎತ್ಕೊಂಬರ್ತೀನಿ. ಅಲ್ಲಿವರೆಗೂ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರಿ ಅಂತ ಹೇಳ್ತಾ, ಸೊ ಸಿ ಯು, ಟಾಟಾ, ಬಾಯ್.